पूरक वाचन पाठ नागरिक के कर्तव्य। गर्मी की छुट्टियां हिंदी शिक्षिका मीना मैडम ने समुदाय भवन में 15 दिवसीय एक कार्य शिविर आयोजित किया है। कविता वाचन, कविता रचना, नाटक प्रदर्शन, संभाषण कौशल, टेराकोटा गुड़िया बनाना इत्यादि कार्यक्रम यहाँ आयोजित हैं। ಬೇಸಿಗೆಯ ರಜಾ ದಿನಗಳು ಹಿಂದಿ ಶಿಕ್ಷಕಿಯಾದ ಮೀನಾ ಮೇಡಮ್ ಅವರು ಸಮುದಾಯ ಭವನದಲ್ಲಿ 15 ದಿನಗಳ ಒಂದು ಕಾರ್ಯ ಶಿಬಿರವನ್ನು ಆಯೋಜಿಸಿದ್ದಾರೆ. ಕವನ ವಾಚನ, ಕವನ ರಚನೆ, ನಾಟಕ ಪ್ರದರ್ಶನ, ಸಂಭಾಷಣೆಯ ಕೌಶಲ್ಯ, ಟೆರಾಕೋಟಾ ಗೊಂಬೆಗಳ ರಚನೆ ಇತ್ಯಾದಿ ಕಾರ್ಯಕ್ರಮಗಳು ಇಲ್ಲಿ ಆಯೋಜಿತವಾಗಿವೆ. शुक्रवार का दिन आज का संभाषण कौशल विकसन है। इसमें भाग लेने के लिए छात्र बड़ी तत्परता से मीना मैडम की प्रतीक्षा में बैठे हैं। ಶುಕ್ರವಾರದ ದಿನ ಇಂದಿನ ಸಂಭಾಷಣೆ ಕೌಶಲ್ಯ ವಿಕಸನವಾಗಿದೆ. ಡೆವಲಪ್ಮೆಂಟ್ ಆಫ್ ಸ್ಪೀಕಿಂಗ್ ಸ್ಕಿಲ್ಸ್. ಇದರಲ್ಲಿ ಭಾಗವಹಿಸಲು ವಿದ್ಯಾರ್ಥಿಗಳು ತುಂಬ ಕಾತರತೆಯಿಂದ ಮೀನಾ ಮೇಡಮ್ ಅವರ ದಾರಿಯನ್ನು ಎದುರು ನೋಡುತ್ತಿದ್ದಾರೆ. मीना मैडम आकर बोर्ड पर लिखती हैं, संभाषण का विषय नागरिकों के मूल कर्तव्य. ಮೀನಾ ಮೇಡಮ್ ರವರು ಬಂದು ಬೋರ್ಡಿನ ಮೇಲೆ ಬರೆಯುತ್ತಾರೆ, ಸಂಭಾಷಣೆಯ ವಿಷಯ ನಾಗರಿಕರ ಮೂಲ ಕರ್ತವ್ಯಗಳು. सभी छात्र छात्रा एक साथ हाथ उठाते हैं और कहते हैं, मैं बोलूँगा, मैं बोलूँगी. ಎಲ್ಲ ವಿದ್ಯಾರ್ಥಿ ವಿದ್ಯಾರ್ಥಿನಿಯರು ತಮ್ಮ ತಮ್ಮ ಕೈ ಎತ್ತುತ್ತಾರೆ, ಹೇಳುತ್ತಾರೆ, ನಾನು ಮಾತನಾಡುತ್ತೇನೆ, ನಾನು ಮಾತನಾಡುತ್ತೇನೆ ಎಂದು. ಮೀನಾ, ठहरो, एक एक करके मैं पूछूंगी तब बताओ. ಮೀನಾ, ನಿಲ್ಲಿ ನಿಲ್ಲಿ, ಒಬ್ಬೊಬ್ಬರಿಗೆ ನಾನು ಕೇಳುತ್ತೇನೆ, ಆಗ ಹೇಳಿ. अकुल, मैडम, एक नागरिक की हैसियत से हमें अपने देश के राष्ट्रध्वज, राष्ट्रगान, राष्ट्रीय त्योहार आदि का आदर करना चाहिए. अकुल, ಮೇಡಮ್, ಒಬ್ಬ ನಾಗರಿಕನಾಗಿ ನಾವು ನಮ್ಮ ದೇಶದ ರಾಷ್ಟ್ರಧ್ವಜ, ರಾಷ್ಟ್ರಗೀತೆ, ರಾಷ್ಟ್ರೀಯ ಹಬ್ಬ ಇತ್ಯಾದಿಗಳನ್ನು ಗೌರವಿಸಬೇಕು. ಮೀನಾ, ಸಹಿ ಕಹಾ. ಸಲ್ಮಾ, ಅಬ್ ತುಮ್ ಬತಾವೋ. ಮೀನಾ, ಸರಿಯಾಗಿ ಹೇಳಿದೆ ಸಲ್ಮಾ, ಈಗ ನೀನು ಹೇಳು. ಸಲ್ಮಾ, प्रकृति हमारी माता है, इसलिए हमें प्राकृतिक संसाधनों का अपव्यय करना नहीं चाहिए. अपने पर्यावरण को स्वच्छ रखना भी हमारा दायित्व है. सल्मा, ಪ್ರಕೃತಿ ನಮ್ಮ ತಾಯಿ, ಆದ್ದರಿಂದ ನಾವು ಪ್ರಾಕೃತಿಕ ಸಂಪತ್ತನ್ನು ಅಪವ್ಯಯ ಮಾಡಬಾರದು. ನಮ್ಮ ಪರಿಸರವನ್ನು ಸ್ವಚ್ಛವಾಗಿ ಇಡುವುದು ಸಹ ನಮ್ಮ ಜವಾಬ್ದಾರಿಯಾಗಿದೆ. ಮೀನಾ, ನೀಲಿಮಾ, तुम क्या कहना चाहती हो. ಮೀನಾ, ನೀಲಿಮಾ, ನೀನು ಏನನ್ನು ಹೇಳಲು ಬಯಸುತ್ತೀಯಾ. नीलिमा, मैडम, देश के प्रति गौरव का भाव रखना एवं देश की एकता और अखंडता को कायम रखना हमारा कर्तव्य है. ನೀಲಿಮಾ, ಮೇಡಮ್, ದೇಶದ ಬಗ್ಗೆ ಗೌರವದ ಭಾವನೆ ಇಟ್ಟುಕೊಳ್ಳುವುದು ಹಾಗೂ ದೇಶದ ಏಕತೆ ಮತ್ತು ಅಖಂಡತೆಯನ್ನು ಉಳಿಸುವುದು ಸಹ ನಮ್ಮ ಕರ್ತವ್ಯವಾಗಿದೆ. मीना, तुम्हारा विचार बिल्कुल सही है. अनवर, तुम कुछ कहने को उतावले दिख रहे हो. मीना, ನಿನ್ನ ವಿಚಾರ ಸರಿಯಾಗಿದೆ. ಅನ್ವರ್, ನೀನು ಏನನ್ನೋ ಹೇಳಲು ಚಡಪಡಿಸುತ್ತಿರುವಂತಿದೆ. ಅನ್ವರ್, हाँ मैडम, मैं कहना चाहता हूँ कि समस्त देशवासियों के प्रति भाईचारे का भाव रखना और जाति, धर्म, भाषा, प्रदेश, वर्ग पर आधारित सभी भेदभावों से दूर रहना चाहिए. ಅನ್ವರ್, ಹೌದು ಮೇಡಮ್, ನಾನು ಹೇಳಲು ಬಯಸುವುದು ಏನೆಂದರೆ ಸಮಸ್ತ ದೇಶವಾಸಿಗಳ ಬಗ್ಗೆ ಸಹೋದರತ್ವದ ಭಾವನೆಯನ್ನು ಬೆಳೆಸಿಕೊಳ್ಳಬೇಕು ಹಾಗೂ ಜಾತಿ, ಧರ್ಮ, ಭಾಷೆ, ಪ್ರಾದೇಶಿಕತೆ, ವರ್ಗ ಇತ್ಯಾದಿಗಳ ಮೇಲೆ ಆಧಾರಿತವಾದ ಎಲ್ಲ ಭೇದ ಭಾವಗಳನ್ನು ಅಳಿಸಿ ಹಾಕಬೇಕು. मीना, 100% सही बात अनवर, कोई कुछ कहना चाहता है. ಮೀನಾ, 100ಕ್ಕೆ 100 ಸರಿಯಾದ ಮಾತು ಅನ್ವರ್, ಮತ್ತೆ ಯಾರಾದರೂ ಏನನ್ನಾದರೂ ಹೇಳಲು ಬಯಸುತ್ತೀರಾ.
जॉर्ज, वैज्ञानिक दृष्टिकोण और सुधार की भावना का विकास करना भी नागरिक का कर्तव्य होता है ना मैडम? ಜಾರ್ಜ್, ವೈಜ್ಞಾನಿಕ ದೃಷ್ಟಿಕೋನ ಮತ್ತು ಸುಧಾರಣೆಯ ಭಾವನೆಯನ್ನು ವಿಕಸನಗೊಳಿಸುವುದು ಸಹ ನಾಗರಿಕರ ಕರ್ತವ್ಯ ಅಲ್ಲವೇ ಮೇಡಮ್? मीना, हाँ जॉर्ज, इतना ही नहीं, देश की रक्षा के लिए कटिबद्ध रहना, सार्वजनिक संपत्ति को सुरक्षित रखना, व्यक्तिगत और सामूहिक दृष्टि से देश के उत्कर्ष के लिए सतत प्रयत्नशील रहना इत्यादि भी हमारे कर्तव्य हैं. ಮೀನಾ, ಹೌದು ಜಾರ್ಜ್, ಅಷ್ಟೇ ಅಲ್ಲ, ದೇಶದ ರಕ್ಷಣೆಗಾಗಿ ಕಟಿಬದ್ಧವಾಗಿರುವುದು, ಸಾರ್ವಜನಿಕ ಸಂಪತ್ತನ್ನು ರಕ್ಷಿಸುವುದು, ವೈಯಕ್ತಿಕವಾಗಿ ಹಾಗೂ ಸಾಮೂಹಿಕವಾಗಿ ದೇಶದ ಪ್ರಗತಿಗಾಗಿ ಸತತವಾಗಿ ಪ್ರಯತ್ನಿಸುವುದು ಇತ್ಯಾದಿ ಸಹ ನಮ್ಮ ಕರ್ತವ್ಯವಾಗಿದೆ. स्टेला, हमें अपनी संस्कृति और गौरवशाली परंपरा का सम्मान करना है. संविधान के नियमों का पालन भी करना चाहिए. स्टेला, ನಾವು ನಮ್ಮ ಸಂಸ್ಕೃತಿ ಮತ್ತು ಗೌರವಶಾಲಿ ಪರಂಪರೆಯನ್ನು ಗೌರವಿಸಬೇಕು, ಸಂವಿಧಾನದ ನಿಯಮಗಳನ್ನು ಪಾಲಿಸಬೇಕು. बिंदु, धन्यवाद टीचर, आपने हमें इतना कुछ समझाया. बिंदु, ಧನ್ಯವಾದಗಳು ಟೀಚರ್, ನಮಗೆ ನೀವು ಎಷ್ಟೊಂದು ವಿಷಯಗಳನ್ನು ಹೇಳಿದಿರಿ. मीना, आज के बच्चे कल के नागरिक हैं. विद्यार्थियों, आज से नहीं अब से ही आप इन कर्तव्यों का पालन करना शुरू करो. इससे आपका हित तो होगा ही, देश का कल्याण भी होगा. मीना, ಇಂದಿನ ಮಕ್ಕಳೇ ನಾಳಿನ ಪ್ರಜೆಗಳು. ವಿದ್ಯಾರ್ಥಿಗಳೇ, ಇಂದಿನಿಂದ ಅಲ್ಲ ಈಗಿನಿಂದಲೇ ನೀವು ಈ ಕರ್ತವ್ಯಗಳನ್ನು ಪಾಲಿಸಲು ಆರಂಭಿಸಿ. ಇದರಿಂದ ನಿಮ್ಮ ಹಿತವಂತೂ ಆಗಿಯೇ ತೀರುತ್ತದೆ, ಜೊತೆಗೆ ದೇಶಕ್ಕೂ ಸಹ ಒಳ್ಳೆಯದಾಗುತ್ತದೆ.